ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ. ಅದ್ರ ಜೊತೆಗೆ ಅದು ಮುಳುಗುವಷ್ಟು ಅದಕ್ಕೆ ಚಟ್ನಿಯಿಂದ ಸ್ನಾನ ಮಾಡಿಸ್ಬೇಕು. ಅದನ್ನು ಹೋಟೆಲ್ ಸ್ಟೈಲ್ ನೀರ್ ಚಟ್ನಿ. ಯಪ್ಪಾ! ತಿಂತಾ ಇದ್ರೆ ಆಹಾ! ಏನ್ ಸಖತ್ತಾಗಿರುತ್ತೆ. ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು ಮತ್ತೆ ಮಕ್ಳು ಲಂಚ್ ಬಾಕ್ಸ್ ಕೊಟ್ರೆ ಪಕ್ಕಾ ಬಾಕ್ಸ್ ಖಾಲಿ ಖಾಲಿಯಾಗಿ ವಾಪಸ್ ಬರುತ್ತೆ. ಮತ್ತೆ 2, 3 ಇಡ್ಲಿ ತಿನ್ನೋರೆಲ್ಲ 5, 6 ಇಡ್ಲಿ ತಿಂದೆ ಜಾಗನೇ ಖಾಲಿ ಮಾಡಲ್ಲ. ಥಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ನಾಳೆನೆ ಟ್ರೈ ಮಾಡಿ. ಹಾಗೆ ಈ ತರ ಕ್ವಿಕ್ ರೆಸಿಪೀಸ್ ಬೇಕಿದ್ರೆ ತಪ್ಪದೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಪ್ಯಾನಲ್ಲಿ ಚೂರು ಎಣ್ಣೆ ಹಾಕಿ 2 ಟೇಬಲ್ ಸ್ಪೂನ್ ಶೇಂಗಾ, 2 ಟೇಬಲ್ ಸ್ಪೂನ್ ಕಡಲೆಬೇಳೆನ ಚೆನ್ನಾಗಿ ಹೊಂಬಣ್ಣಕ್ಕೆ ಹುರ್ಕೋಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು 1 ಇಂಚ್ ಶುಂಠಿ, ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸಳು ಹಾಕೊಂಡು ಮತ್ತೆ ಒಂದ್ 2 ಹಸಿಮೆಣಸು ಹಾಕೋತಾ ಇದೀನಿ ಮುರಿದು. ನೀವು ಖಾರ ಜಾಸ್ತಿ ಬೇಕನ್ನೋರು ಇನ್ನೊಂದೆರಡು ಹಾಕೋಬಹುದು. ಇದಕ್ಕೊಂಚೂರು ಹುಣಸೆಹಣ್ಣು ಮತ್ತೊಂದು 5ರಿಂದ 6 ಸಾಂಬಾರ್ ಈರುಳ್ಳಿ. ಕಟ್ ಮಾಡಕ್ ಸೋಂಬೇರಿತನ ಆದ್ರೆ ನೀವು ದಪ್ಪ ಈರುಳ್ಳಿ ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕೋಬಹುದು, ಪರವಾಗಿಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಇದು ಕಂಪ್ಲೀಟ್ ಆಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಮತ್ತೊಂದ್ಸರಿ ಫ್ರೈ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಫೈನಲಿ ಸ್ವಲ್ಪ ಒಂದ್ 2ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕೊಂಡಿದ್ದೀನಿ, ಫ್ರೆಶ್ ಕಾಯಿ ತುರಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಕೂಡ 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕಬೇಕು. ಯಾಕಂದ್ರೆ ನಾವು 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಮತ್ತೆ ಕಡಲೆಬೇಳೆ ತಗೊಂಡಿದೀವಿ. ಸೊ ಅದೇ ಈಕ್ವಲ್ ಆಗಿ ಹುರ್ಗಡ್ಲೆ ಹಾಕೊಂಡು ಪ್ಯಾನ್ ಎಷ್ಟು ಬಿಸಿ ಇರುತ್ತೋ ಅಷ್ಟೇ ಬಿಸಿ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಡ್ರರ್ ಮಾಡಿದ್ರೆ ಆಯ್ತು. ಸ್ವಲ್ಪ ನೀರ್ ಹಾಕೊಳ್ಳಿ, ಜಾಸ್ತಿ ಫೈನ್ ಪೇಸ್ಟ್ ಏನ್ ಮಾಡೋದ್ ಬೇಡ. ಸ್ವಲ್ಪ ಪಲ್ಸ್ ಮೋಡ್ ಅಲ್ಲಿ ಒಂದು 20 ಸೆಕೆಂಡ್ಸ್ ಡ್ರರ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಒಂದು 15 ಸೆಕೆಂಡ್ ಡ್ರರ್ ಮಾಡಿದ್ರೆ ಈ ರೀತಿ ಸ್ವಲ್ಪ ತರಿತರಿಯಾಗಿರ್ಬೇಕು ಚಟ್ನಿ, ಅವಾಗ್ಲೇ ಮಜಾ ಬರೋದು. ನಂಗೆ ಫುಲ್ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಇಷ್ಟನೇ ಆಗೋದಿಲ್ಲ. ಹೋಟೆಲ್ ಈ ರೀತಿ ಸ್ವಲ್ಪ ತರಿತರಿಯಾಗಿರುತ್ತೆ. ಅದಕ್ಕೆ ಯಾವಾಗ್ಲೂ ಹೋಟೆಲ್ ಸ್ಟೈಲ್ ಚಟ್ನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನೀರ್ ಎಷ್ಟು ಬೇಕೋ ಅಷ್ಟು ಆಡ್ ಆನ್ ಮಾಡ್ಕೋಬಹುದು. ನಂತರ ಇದಕ್ಕೆ ಒಂದು ಸಿಂಪಲ್ ಒಗ್ಗರಣೆ, ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು, ಒಣಮೆಣಸು, ಕರಿಬೇವು ಹಾಕಿ ಸಿಂಪಲ್ ಒಗ್ಗರಣೆ ಮಾಡಿ ನೀರ್ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ರೆ ಸಕ್ಕದಾಗಿರೋಂತ ನೀರ್ ಚಟ್ನಿ ತಯಾರಾಗುತ್ತೆ. ಎಷ್ಟು ಬೇಕಾದ್ರೂ ನೀರ್ ಹಾಕೋಬಹುದು, ಯಾಕಂದ್ರೆ ಇದು ನೀರ್ ಚಟ್ನಿ. ನಾವು ತಾಯಂದ್ರೆ ಏನಪ್ಪಾ ಅಂತಂದ್ರೆ ಮಕ್ಳಿಗೆ ಚಟ್ನಿ ಕೊಟ್ಟಿದ್ದಿನ ಅಯ್ಯೋ ಊಟದ ಟೈಮ್ ಆಯ್ತು ಚಟ್ನಿ ಹಾಳಾಗಿರುತ್ತೇನೋ, ಮಕ್ಳು ಹೆಂಗ್ ತಿಂತಾರೇನೋ ಪಾಪ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಈ ತರ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಫ್ರೈ ಮಾಡಿ ಮಾಡೋದ್ರಿಂದ 4-5 ಗಂಟೆವರೆಗೂ ಖಂಡಿತ ಚಟ್ನಿ ಹಾಳಾಗೋದಿಲ್ಲ. ಇದೇ ಆಕ್ಚುಲಿ ನಮ್ಮ ಹೋಟೆಲ್ ಸ್ಟೈಲ್ ನ ನೀರ್ ಚಟ್ನಿಯ ಸೀಕ್ರೆಟ್. ಇದನ್ನ ಖಂಡಿತ ಸೇವ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ಆಯ್ತಾ. ಹಾಗೆ ಟ್ರೈ ಮಾಡಿದ್ರೆ ಹೇಗಾಯ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮರಿಬೇಡಿ. ಇದೇ ತರ ಇನ್ನು ಬೇಜಾನ್ ಮಕ್ಕಳ ಲಂಚ್ ಬಾಕ್ಸ್ ರೆಸಿಪೀಸ್ ಆಗ್ಲಿ ಅಥವಾ ಬೆಳಗಿನ ತಿಂಡಿಗೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಟೆನ್ಷನ್ ಇಲ್ಲದೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೋಸ್ಕರ ಇನ್ನು ಬೇಜಾನ್ ಸ್ಪೆಷಲ್ ರೆಸಿಪಿಗಳನ್ನ ಪೋಸ್ಟ್ ಮಾಡ್ತಾ ಇದೀನಿ. ಮತ್ತೆ ಸಿಗೋಣ. ಧನ್ಯವಾದಗಳು.